ಅಂದರೆ ಇವಾಗಿದೆಯಲ್ಲ ಈ ಪ್ಲೇಸಿಗೆ ಏನಂತ ಹೆಸರು ಕರಿತೀವಿ? ಇದು ಇಕ್ಕೇರಿ ಕೋಟೆ ಭಾಗವೇ ಇದು, ಇಕ್ಕೇರಿನೇ ಇದು. ಇಲ್ಲಿ ನಮಗೆ ದಾಖಲೆ ಸಿಗುವ ಪ್ರಕಾರ ಹಾಡಿ ಹಳುವು ಅಂತ ಹೆಸರು ಇತ್ತು ಹಿಂದೆ, ಮುಂಚೆ ಇಕ್ಕೇರಿಗಿಂತ ಮುಂಚೆ. ಮುಂಚೆ. ಏನು? ಅಂದರೆ ಅಂದರೆ ಹಳುವು ಅಂತಂದರೆ ಈ ರೀತಿ ಮೊಟ್ಟಿಗಳಿರುವಂತಹ ಗಿಡ ಮರಗಳಿರುವಂತಹ ಜಾಗ ಅಂತ ಹ್ಞೂ ಅಂತ ಹಪ್ಪಲಿ ಒಂದು ಸ್ಥಳ ಎಂಬ ಅರ್ಥವನ್ನು ಅದು ಕೊಡುತ್ತೆ. ಹ್ಞೂ ಅದನ್ನು ಈ ಪ್ರದೇಶವನ್ನೇ ಯಾಕೆ ಅಂತಂದರೆ ಆ ಕಡೆ ನೋಡ್ಬೋದಲ್ವಾ. ಹ್ಞೂ ಈಗ ತೋಟ ಆಗಿದೆ ಅಂತ ಬಿಟ್ಟರೆ ಒಂದು ಕಾಲದಲ್ಲಿ ಅದು ಕಂದಕ, ಈ ಕಡೆ ಭಾಗನ. ನ್ಯಾಚುರಲ್ ಆಗಿರುವಂತಹ ಸಹಜವಾಗಿರುವಂತಹ ಒಂದು ಕಂದಕ ಹೀಗಿರತ್ತೆ. ಹ್ಞೂ ಆ ಭಾಗದಲ್ಲೂ ಅದೇ ಥರದ ಕಂದಕ, ಒಂದು ಸಹಜವಾದ ಕೋಟೆಗೆ ಅಗತ್ಯವಾಗಿರುವಂತಹ ಒಂದು ಪ್ರಾಕೃತಿಕವಾದ ವ್ಯವಸ್ಥೆ ಇಲ್ಲಿ ನಾವು ನೋಡ್ಬೋದು. ಹಿಂಭಾಗದಲ್ಲಿ ಸಾಲ್ಗಟ್ಟಿ ಉದ್ದನೆಯ ಒಂದು ಗುಡ್ಡದ ಸಾಲುಗಳು ಬರ್ತವೆ. ಹಾಗಾಗಿ ಮೂರು ಕಡೆಯಿಂದ ಒಂದು ಸಹಜ ರಕ್ಷಣೆ ಅವರಿಗೆ ಸಿಕ್ತಿತ್ತು. ಹಾಗಾಗಿ ಈ ಸ್ಥಳವನ್ನು ಅವರು ಆಯ್ಕೆ ಮಾಡ್ಕೊಂಡಿರಬಹುದು ಅಂತ ನಾವು ಊಹಿಸ್ಲಿಕ್ಕೆ ಸಾಧ್ಯ. ಇಲ್ಲಿ ಒಂದು ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೂ ಮೊದಲು ನೋಡಬೇಕಾದದ್ದು ನೀರಲ್ವಾ. ಹೌದು. ನೀರನ್ನು ನಾವು ನೋಡಿಕೊಂಡೇ ಮನೆ ಕಟ್ತೇವೆ. ಹಾಗೆ ಒಂದು ನಗರವನ್ನು, ಒಂದು ರಾಜಧಾನಿಯನ್ನು ಕಟ್ಟಬೇಕಾದ್ರೆ ನೀರಿನ ಮೂಲ ಇದೆಯಾ ಅಂತ ನೋಡ್ಕೊಳ್ತಾರೆ. ನೀರಿನ ಸಮಸ್ಯೆ ಎಂದೂ ಆಗಬಾರ್ದು. ಅದಕ್ಕಾಗಿ ಇಲ್ಲಿ ನೀರಿನ ಮೂಲ ಇರುವಂಥದ್ದನ್ನು ನೋಡಿ ಆ ನೀರನ್ನು ಮತ್ತೆ ಕೆರೆಗಳಾಗಿ ನಿರ್ಮಾಣ ಮಾಡಿ ಅದನ್ನು ನೀರಿನ ಸಮೃದ್ಧಿ ಮಾಡಿಕೊಂಡು ನಗರವನ್ನು ಕಟ್ಟಿರುವಂತಹದ್ದನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಈ ಕಡೆ ಹೋಗೋಣ ಬನ್ನಿ ಸರ್. ಈ ಕಡೆ ಸಿಗುತ್ತಾ ಕೋಟೆ? ಹೋ ಒಂದು ರೀತಿ ಕಾಡೊಳಗಡೆ ಹೋದಂಗೆ ಆಗ್ತಾ ಇದೆಯಲ್ಲ. ಹೌದು, ಬನ್ನಿ, ಪರವಾಗಿಲ್ಲ. ತಡೀರಿ. ಇಲ್ಲಿದೆ ಕುರುಹುಗಳು. ಕಾಡೇ, ಈಗ ಕಾಡಾಗಿದೆ. ಮುಂಚೆ ಇದು ಕೋಟೆ. ಕೋಟೆ. ಇಲ್ಲಿ ಮನೆಗಳು ಇಲ್ಲೆಲ್ಲ ತುಂಬ ಇದ್ವು. ನಮ್ಮಲ್ಲಿ ಒಂದು ಅಳಿದ ಮೇಲೆ, ಒಂದು ನಾಶವಾದ ಮೇಲೆ ಆ ಜಾಗದಲ್ಲಿ ಮತ್ತೊಮ್ಮೆ ಕಟ್ಟುವ ಅಭ್ಯಾಸ ಇರಲಿಲ್ಲ. ಸರ್, ಇದೆಲ್ಲ ನೋಡ್ತೀವಲ್ಲ, ಇದೇನಿದು? ಇದೆಲ್ಲ ಆ ಕಾಲ, ಇದು ಚಿಕ್ಕದಾದ ರಸ್ತೆ ವ್ಯವಸ್ಥೆ. ಈ ರಸ್ತೆಗೆ ಈ ರೀತಿ ಕಲ್ಲುಗಳನ್ನು ಹಾಕಿ ರಸ್ತೆಯನ್ನು ಮಾಡ್ತಿದ್ವಿ. ಈ ಕಾಲದಲ್ಲಿ ಏನಾಗಿದೆ ಅಂತಂದರೆ ಮಳೆ ಬಂದು ಕೊರೆದು ಹೋಗಿ ಅಥವಾ ಪ್ರಾಣಿಗಳು ತಿರುಗಾಡಿ ಈ ಥರ ಇದು ಸಾಮಾನ್ಯ 400 ವರ್ಷ ಆಗೋಯ್ತು. ಈಗ ಕೋಟೆ ಸುಸ್ಥಿತಿಲಿ ಇಲ್ಲ.